ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ಸಣ್ಣ ಎಪಿಸೋಡ್ನ ಮುಖಾಂತರ ನಾವು ಇತ್ತೀಚೆಗೆ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಅಥವಾ ಕನ್ನಡಿಗರಲ್ಲಿ ಆಗುತ್ತಿರುವಂತಹ ಏರುಪೇರು ಎಂದರೆ ತಪ್ಪಾಗಲಾರದಂತಹ ಅಂಶ, ಅದು ನಮ್ಮ ಪ್ರೀತಿಯ ದರ್ಶನ್ ಡಿ ಬಾಸ್ ರವರ ಡೆವಿಲ್ ಚಿತ್ರದ ಬಿಡುಗಡೆ ಹಾಗೂ ಆ ಚಿತ್ರದ ಬಗ್ಗೆ ಜನ ಹಂಚಿಕೊಳ್ಳುತ್ತಿರುವಂತಹ ವಿಚಾರಧಾರೆಗಳು, ಅದನ್ನು ಟೀಕಿಸುವಂತಹ ಜನರು, ಹಾಗೆ ಆ ಚಿತ್ರದ ವಿಚಾರವನ್ನು ಬೇರೆಡೆಗೆ ಕೊಂಡೊಯ್ಯುತ್ತಿರುವಂತಹ ಅಂಶಗಳ ಬಗ್ಗೆ ನಾವು ಸಣ್ಣ ತುಣುಕಿನಲ್ಲಿ ಮಾತನಾಡ ಬಯಸುತ್ತೇವೆ. ಈ ಒಂದು ಎಪಿಸೋಡ್ನ ಟೈಟಲ್ ಸ್ವಾರ್ಥಿಗಳ ಲೋಕದಲ್ಲಿ ಪಾರ್ಟ್ 1. ಏನಿದು ಸ್ವಾರ್ಥಿಗಳ ಲೋಕ ಅಂತ ಯಾಕೆ ನಾವು ಬಳಸ್ತಾ ಇದ್ದೀವಿ ಅಂದರೆ, ತನ್ನ ಅನುಪಸ್ಥಿತಿಯಲ್ಲಿ ತನ್ನ ಅಭಿಮಾನಿಗಳನ್ನು ನಂಬಿ ಅಥವಾ ತನಗೆ ಚಿತ್ರ ಮಾಡಿದಂತಹ ನಿರ್ದೇಶಕನಿರಬಹುದು ಅಥವಾ ಬಂಡವಾಳ ಹೂಡಿದಂತಹ ನಿರ್ಮಾಪಕನಿರಬಹುದು, ಯಾರಿಗೂ ಮೋಸವಾಗಬಾರದು ಎಂಬ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯದೊಂದಿಗೆ ಚಿತ್ರವನ್ನು ಬಿಡುಗಡೆ ಮಾಡುವಂತಹ ವ್ಯಕ್ತಿಗಳು ಅಂತ ಹುಡುಕಿದ್ರೆ ನಮಗೆ ದರ್ಶನ್ರಂತಹ ಬೆರಳೆಣಿಕೆಯಷ್ಟೇ ವ್ಯಕ್ತಿತ್ವಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ ಸ್ನೇಹಿತರೆ. ಸಾರಥಿ ಕೂಡ ಹೀಗೆ ಇದೇ ಒಂದು ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತದೆ. ಅಭಿಮಾನಿಗಳು ನೆಚ್ಚಿನ ನಟನ ಕೈ ಹಿಡಿಯುತ್ತಾರೆ. ಅದೇ ಸಂದರ್ಭ ಡೆವಿಲ್ ಚಿತ್ರಕ್ಕೂ ಕೂಡ ಬಂದಿದೆ. ನಾವು ರಿವ್ಯೂವನ್ನು ಹೆಸರಿನಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ, ಹೀರೋಯಿನ್, ಹೀರೋ, ಡೈರೆಕ್ಟರ್, ಸೈಡ್ ಕ್ಯಾರೆಕ್ಟರು, ಗ್ರಾಫಿಕ್ಸು, ಡಿಸೈನ್ಸು ಎಕ್ಸೆಟ್ರಾ ಅದ್ರ ಬಗ್ಗೆ ಖಂಡಿತವಾಗಿಯೂ ಮಾತನಾಡೋದಿಲ್ಲ. ನಮ್ಮ ಆಯ್ಕೆ, ನಮ್ಮ ದೃಷ್ಟಿಕೋನ ಒಂದೇ, ಅದು ಡಿ ಬಾಸ್ ದರ್ಶನ್. ಸ್ವಾರ್ಥಿಗಳ ಲೋಕದಲ್ಲಿ ಎಂಬ ಟೈಟಲ್ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ, ಚಿತ್ರದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳಿಗಿಂತ ಹೆಚ್ಚಾಗಿ ನಿಜ ಜೀವನದಲ್ಲಿ ನಡೆಯುತ್ತಿರುವಂತಹ ಕ್ಯಾರೆಕ್ಟರ್ಗಳು ಅಥವಾ ವ್ಯಕ್ತಿತ್ವಗಳನ್ನು ನಾವು ಚಿತ್ರದ ಮುಖಾಂತರ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಯಾವುದೇ ವಿಚಾರವಿರಲಿ, ಕತೆ ಅಥವಾ ಸಂಭಾಷಣೆಯ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಚಿತ್ರವನ್ನು ಯಾಕೆ ನೋಡಬೇಕೆಂದರೆ, ಸ್ವಾರ್ಥಿಗಳ ಲೋಕದಲ್ಲಿ ಸ್ವಾರ್ಥಕ್ಕೆ ಬಲಿಯಾದಂತಹ ಒಬ್ಬ ಶ್ರೇಷ್ಠ ಕಲಾವಿದನ ಚಿತ್ರ ಇದಾಗಿದೆ ಎಂದರೆ ತಪ್ಪಾಗಲಾರದು. ಕನ್ನಡಿಗರಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ ನಿಂತಹ ವ್ಯಕ್ತಿಗಳ ಸಾಲಿನಲ್ಲಿ ದರ್ಶನ್ ಕೂಡ ಒಬ್ಬರು. ಅದು ಇತ್ತೀಚಿನ ದಿನಗಳಲ್ಲಿ ಒಬ್ಬರೇ ಒಬ್ಬರು. ಒಬ್ಬ ಕನ್ನಡದ ನಾಯಕ ನಟನನ್ನು ನಾವು ಬೆಂಬಲಿಸಬೇಕಾದಂತಹ ಆ ಒಂದು ವ್ಯಕ್ತಿತ್ವಕ್ಕೆ ಶಕ್ತಿಯಾಗಿ ನಿಲ್ಲಬೇಕಾದಂತಹ ಅಂಶ ಅಥವಾ ಪ್ರಸ್ತುತತೆ ನಮ್ಮ ಕಣ್ಣ ಮುಂದಿದೆ ಸ್ನೇಹಿತರೆ. ಈ ಸ್ವಾರ್ಥಿಗಳ ಲೋಕದಲ್ಲಿ ಪಾರ್ಟ್ 1ನಲ್ಲಿ ನಾವು ಹೇಳ್ತಾ ಇರೋದು ಇಷ್ಟೇ. ಡೆವಿಲನ್ನು ಯಾಕೆ ನೋಡಬೇಕು ಎಂಬ ಪ್ರಶ್ನೆಗೆ ಉತ್ತರ, ಅದು ಅಪ್ಪಟ ಕನ್ನಡ ಚಿತ್ರರಂಗದ, ಕನ್ನಡ ಭಾಷೆಯ ನಾಯಕ ನಟನ ಚಿತ್ರವಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯ ಚಲನಚಿತ್ರಗಳನ್ನು ಕಾಣಬಹುದು. ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡುವವರ ಸಂಖ್ಯೆ ಬಹಳಷ್ಟಿದೆ. ಬೆನ್ನ ಹಿಂದೆ ಬೊಗಳುವಂತಹ ನಾಯಿಗಳು 1000 ಇರ್ತವೆ. ಆದರೆ ಆ ಬೆನ್ನಿಂದೆ ಮಾತನಾಡುವಂತಹ ಜನ ನಮ್ಮ ಕಣ್ಣು ಮುಂದೆ ಬಂದು ಮಾತನಾಡಲು ಹಿಂಜರಿಯುತ್ತಾರೆ. ಒಂದು ಸ್ಪಷ್ಟ ಉದಾಹರಣೆಯನ್ನು ನೀಡಿ ಎಪಿಸೋಡ್ 1 ಎಂಡ್ ಮಾಡ್ತೀವಿ. ಚಿತ್ರವನ್ನು ಯಾಕೆ ನೋಡಬೇಕು ಎಂಬ ಪ್ರಶ್ನೆಗೆ ಉತ್ತರ, ಇದು ಈ ದಿನದ ಸ್ವಾರ್ಥಿಗಳ ಲೋಕದಲ್ಲಿ ಕನ್ನಡ ಭಾಷೆಯನ್ನಷ್ಟೇ ತನ್ನ ಜೀವನಕ್ಕೆ, ತನ್ನ ಜೀವವಾಗಿ, ತನ್ನ ಚಿತ್ರಗಳಲ್ಲಿ ಬಳಸಿದಂತಹ ವ್ಯಕ್ತಿ, ಕನ್ನಡ ಚಿತ್ರರಂಗವನ್ನು ಬಿಟ್ಟು ಬೇರೆಲ್ಲಿಯೂ ಹೋಗದ ವ್ಯಕ್ತಿ ಎಂದರೆ ಅದು ದರ್ಶನ್ ರವರು ಮಾತ್ರ. ಹಾಗಾಗಿ ಡೆವಿಲನ್ನು ನಾವು ನೋಡಬೇಕಾಗಿದೆ. ಎರಡನೆಯದಾಗಿ, ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಬಾಯಿಗೆ ಬಂದಂತೆ ಕಮೆಂಟ್ ಮಾಡುವಂತಹ ಜನಗಳ ಬಾಯಿ ಮುಚ್ಚಿಸಲು ನಾವು ಚಿತ್ರವನ್ನು ನೋಡಬೇಕಾಗಿದೆ, ಚಿತ್ರವನ್ನು ಗೆಲ್ಲಿಸಬೇಕಾಗಿದೆ. ಮತ್ತೊಮ್ಮೆ ಸ್ವಾರ್ಥಿಗಳ ಲೋಕದಲ್ಲಿ ಪಾರ್ಟ್ 2ನೊಂದಿಗೆ ನಿಮ್ಮ ಮುಂದೆ ವೆರಿ ಸೂನ್. ಬೈ ಟುಮಾರೋ we are coming. Why we are using here English means we are not D gang, we are D boss army from Mysore. We would like to conclude the episode with a short review, that is now D boss army Mysore in the Swami.